ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ, ಏನೇನೂ ಇಲ್ಲ. ನಿಮ್ಮ ಮಾಧ್ಯಮದವ್ರು ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಆ ಥರ ಏನೇನೂ ಇಲ್ಲ. ಈಗ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ, 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಅದು ಮಾಡಬೇಕಂತ ಇದೆ. ಅದು ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡ್ ಮಾಡಬೇಕಾಗಿರೋದು. ಏನೋ ನವೆಂಬರಲ್ಲಿ ಮಾಡ್ತಾರಂತ ಸುದ್ದಿ ಇದೆ. ವಿಸ್ತರಣೆ ಪುನರಚನೆ ಸರ್, ರೀಶಫಲ್ ಮಾಡ್ತಾರೆ. ಸ್ವಲ್ಪ ಜನಗೆ ಹೊಸ ಮುಖ ತೊಗೊಳ್ಬೇಕಂತ ತೀರ್ಮಾನ ತೊಗೊಳ್ತಾರಂತ ಒಂದು ಸುದ್ದಿ ಇದೆ. ಅದು ಹೈಕಮಾಂಡ್ ಸಹಜ, ಅದು ಎಲ್ಲರಿಗೂ ಆಸೆ ಇರ್ತದೆ. ಎಲ್ಲ ಮೂರು ಬಾರಿ ನಿಮಗೆಲ್ಲ ಗೊತ್ತಿದ್ದಂಗೆ 140 ಜನರಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ 3 ಬಾರಿ 4 ಬಾರಿ ಗೆದ್ದವರು MLAಗಳಿದ್ದಾರೆ. ಅವ್ರಿಗೂ ಒಂದು ಆಸೆ ಇರ್ತದೆ, ನಮಗೂ ಒಂದು ಅವಕಾಶ ಸಿಗಬೇಕು, ನಾವು ಒಂದು ಮಂತ್ರಿ ಆಗಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಕಾಂಗ್ರೆಸ್ನಲ್ಲಿ ಒಳ ಜಗಳ ಆರಂಭವಾಗಿದೆ. ಏನೇನು ನಮ್ಮಲ್ಲಿ ಏನೇನು ಜಗಳ ಇಲ್ಲ. ಜಗಳ ಇರೋದು BJPದಲ್ಲಿ 3 ಗುಂಪಿಲ್ಲ, ಈಗ 5 ಗುಂಪಾಗಿದೆ ಅಂತ ಕೇಳಿಬಂದೆ ನಾನು. 5 ಗುಂಪಂತೆ. ಯಾವ ಸರ್ ಅದು ತಮಗೆಲ್ಲ ಗೊತ್ತಿದೆ, ಅವ್ರಿಗೆ ಕೇಳಿ BJP ಅವ್ರಿಗೆ. ಅವ್ರು ಡೀಟೇಲ್ ಆಗಿ ಹೇಳ್ತಾರೆ, ನನಗಿಂತ ಹೆಚ್ಚಾಗಿ ಅವ್ರು ಡೀಟೇಲ್ ಆಗಿ ಕೇಳಿದ್ರೆ ಅವ್ರು ಹೇಳ್ತಾರೆ, BJP ಅವ್ರು ಹೇಳ್ತಾರೆ 5 ಗುಂಪಾಗಿದೆ. ಅವರೇ ಮೊದಲೇ ಸರಿಪಡಿಸ್ಕೊಳ್ಳೋಕೆ ಹೇಳಿ. ಎಲ್ಲರಿಗೂ ಸಹಜ, ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ. ಎಲ್ಲರಿಗೂ ಆಸೆ ಇದೆ. ಅದು ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ತಾವು ಮಾಡ್ತೀನಿ ಅಂದ್ರೆ ತಮ್ಗೆ ಆಸೆ ಇರಲ್ವಾ? ತಾವು ಆಗ್ತೀನಿ ಅಂದರೆ ತಮ್ಗೆ ಆಸೆ ಇರಲ್ಲ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಮ್ಮ ಅಭಿಪ್ರಾಯನ ಹೇಳ್ಬೋದು. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ಅವಕಾಶಕ್ಕೆ ತಾವು ಹಾಕಿರಿ ಸರ್. ಈಗ ಎಲ್ಲರಿಗೂ ಆಸೆ ಇರ್ತದೆ. ಮುಖ್ಯಮಂತ್ರಿ ಯಾರಿಗೂ ಆಸೆ ಇರಲ್ವಾ? ಎಲ್ಲರಿಗೂ ಆಸೆ ಇರ್ತದೆ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದೆಲ್ಲ ನಾವು ಬದ್ಧ. ನಾನು ಏನು ಹೇಳಿಲ್ಲ ಸರ್. ಅದೇ ಕಾರಿಗೆ ನಾನು ಭಾಳಷ್ಟು ನೀವು ನೋಡಿರ್ಬೋದು, ಅಸೆಂಬ್ಲಿ ನಡೆಯುವಾಗ ಸದನದಲ್ಲೇ ನನ್ನ ಮನೆಯ ವಿರೋಧ ಪಕ್ಷದ ಮುಖಂಡರುಗಳಿಗೆ ಕೇಳಿಕೊಂಡೆ, ನನ್ನ ನಾಯಕರಿಗೆ, ಸರ್ ದಯಮಾಡಿ ನಿಮ್ಮದೇ ಕೇಂದ್ರದ ಸರ್ಕಾರ ಇದೆ, ದಯಮಾಡಿ ಗಮನಕ್ಕೆ ತಂದುಬಿಟ್ಟು ಈ ಬಡವ್ರ ಮನೆಗೆ GST ಹಾಕೋದು ಬೇಡ. ಈ ಬಡವ್ರ ಮನೆಗೆ GST 1,30,000 ರೂಪಾಯಿ GST ಹಾಕ್ತಾರೆ. ಬಡವ್ರ ಮನೆಗೆ ಹಾಕೋದು ಬೇಡ ಅಂತ ಮಾಡಿ. ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ, ಅವ್ರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ ಅಂದ್ರೆ ಆಯಿತು. RSS ಅವರೇ ಬ್ಯಾನ್ ಮಾಡ್ಬೇಕಂತನಾ? ಮತ್ತೆ ಯಾರು ಹೇಳ್ತಾ ಇದ್ದಾರೆ? ಯಾರು ಸಚಿವರು ಯಾರು ಹೇಳಿದ್ದಾರೆ? ಯಾರು ನಂತವ ಯಾರು? ನಾನು ನೋಡಿಲ್ಲ. ಅದು ನನ್ನ ಗಮನಕ್ಕೂ ಬಂದಿಲ್ಲ. ಅವ್ರವ್ರ ಸಂಘಟನೆಗಳು ಅವ್ರು ಮಾಡ್ಕೊತಾರೆ, ಅವ್ರವ್ರ ಸಂಘಟನೆ ಅವ್ರು ಮಾಡ್ಕೊತಾರೆ. ನಾವು ಅದ್ರ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕೊಳ್ತೀವಿ? ಅವ್ರವ್ರ ಸಂಘಟನೆ ಅವ್ರು ಮಾಡ್ಕೊತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕು. ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ, ಏನೇನೂ ಇಲ್ಲ. ನಿಮ್ಮ ಮಾಧ್ಯಮದವ್ರು ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಆ ಥರ ಏನೇನೂ ಇಲ್ಲ. ಈಗ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ, 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಅದು ಮಾಡಬೇಕಂತ ಇದೆ. ಅದು ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡ್ ಮಾಡಬೇಕಾಗಿರೋದು. ಏನೋ ನವೆಂಬರಲ್ಲಿ ಮಾಡ್ತಾರಂತ ಸುದ್ದಿ ಇದೆ. ವಿಸ್ತರಣೆ ಪುನರಚನೆ ಸರ್, ರೀಶಫಲ್ ಮಾಡ್ತಾರೆ. ಸ್ವಲ್ಪ ಜನಗೆ ಹೊಸ ಮುಖ ತೊಗೊಳ್ಬೇಕಂತ ತೀರ್ಮಾನ ತೊಗೊಳ್ತಾರಂತ ಒಂದು ಸುದ್ದಿ ಇದೆ. ಅದು ಹೈಕಮಾಂಡ್ ಸಹಜ, ಅದು ಎಲ್ಲರಿಗೂ ಆಸೆ ಇರ್ತದೆ. ಎಲ್ಲ ಮೂರು ಬಾರಿ ನಿಮಗೆಲ್ಲ ಗೊತ್ತಿದ್ದಂಗೆ 140 ಜನರಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ 3 ಬಾರಿ 4 ಬಾರಿ ಗೆದ್ದವರು MLAಗಳಿದ್ದಾರೆ. ಅವ್ರಿಗೂ ಒಂದು ಆಸೆ ಇರ್ತದೆ, ನಮಗೂ ಒಂದು ಅವಕಾಶ ಸಿಗಬೇಕು, ನಾವು ಒಂದು ಮಂತ್ರಿ ಆಗಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಕಾಂಗ್ರೆಸ್ನಲ್ಲಿ ಒಳ ಜಗಳ ಆರಂಭವಾಗಿದೆ. ಏನೇನು ನಮ್ಮಲ್ಲಿ ಏನೇನು ಜಗಳ ಇಲ್ಲ. ಜಗಳ ಇರೋದು BJPದಲ್ಲಿ 3 ಗುಂಪಿಲ್ಲ, ಈಗ 5 ಗುಂಪಾಗಿದೆ ಅಂತ ಕೇಳಿಬಂದೆ ನಾನು. 5 ಗುಂಪಂತೆ. ಯಾವ ಸರ್ ಅದು ತಮಗೆಲ್ಲ ಗೊತ್ತಿದೆ, ಅವ್ರಿಗೆ ಕೇಳಿ BJP ಅವ್ರಿಗೆ. ಅವ್ರು ಡೀಟೇಲ್ ಆಗಿ ಹೇಳ್ತಾರೆ, ನನಗಿಂತ ಹೆಚ್ಚಾಗಿ ಅವ್ರು ಡೀಟೇಲ್ ಆಗಿ ಕೇಳಿದ್ರೆ ಅವ್ರು ಹೇಳ್ತಾರೆ, BJP ಅವ್ರು ಹೇಳ್ತಾರೆ 5 ಗುಂಪಾಗಿದೆ. ಅವರೇ ಮೊದಲೇ ಸರಿಪಡಿಸ್ಕೊಳ್ಳೋಕೆ ಹೇಳಿ. ಎಲ್ಲರಿಗೂ ಸಹಜ, ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ. ಎಲ್ಲರಿಗೂ ಆಸೆ ಇದೆ. ಅದು ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ತಾವು ಮಾಡ್ತೀನಿ ಅಂದ್ರೆ ತಮ್ಗೆ ಆಸೆ ಇರಲ್ವಾ? ತಾವು ಆಗ್ತೀನಿ ಅಂದರೆ ತಮ್ಗೆ ಆಸೆ ಇರಲ್ಲ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಮ್ಮ ಅಭಿಪ್ರಾಯನ ಹೇಳ್ಬೋದು. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ಅವಕಾಶಕ್ಕೆ ತಾವು ಹಾಕಿರಿ ಸರ್. ಈಗ ಎಲ್ಲರಿಗೂ ಆಸೆ ಇರ್ತದೆ. ಮುಖ್ಯಮಂತ್ರಿ ಯಾರಿಗೂ ಆಸೆ ಇರಲ್ವಾ? ಎಲ್ಲರಿಗೂ ಆಸೆ ಇರ್ತದೆ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದೆಲ್ಲ ನಾವು ಬದ್ಧ. ನಾನು ಏನು ಹೇಳಿಲ್ಲ ಸರ್. ಅದೇ ಕಾರಿಗೆ ನಾನು ಭಾಳಷ್ಟು ನೀವು ನೋಡಿರ್ಬೋದು, ಅಸೆಂಬ್ಲಿ ನಡೆಯುವಾಗ ಸದನದಲ್ಲೇ ನನ್ನ ಮನೆಯ ವಿರೋಧ ಪಕ್ಷದ ಮುಖಂಡರುಗಳಿಗೆ ಕೇಳಿಕೊಂಡೆ, ನನ್ನ ನಾಯಕರಿಗೆ, ಸರ್ ದಯಮಾಡಿ ನಿಮ್ಮದೇ ಕೇಂದ್ರದ ಸರ್ಕಾರ ಇದೆ, ದಯಮಾಡಿ ಗಮನಕ್ಕೆ ತಂದುಬಿಟ್ಟು ಈ ಬಡವ್ರ ಮನೆಗೆ GST ಹಾಕೋದು ಬೇಡ. ಈ ಬಡವ್ರ ಮನೆಗೆ GST 1,30,000 ರೂಪಾಯಿ GST ಹಾಕ್ತಾರೆ. ಬಡವ್ರ ಮನೆಗೆ ಹಾಕೋದು ಬೇಡ ಅಂತ ಮಾಡಿ. ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ, ಅವ್ರಿಗೆ ಬಡವ್ರ ಬಗ್ಗೆ
ಕಾಲೇಜ್ ಇಲ್ಲಂಗೆ ಆಯಿತು. RSS ಅವರೇ ಬ್ಯಾನ್ ಮಾಡ್ಬೇಕಂತಾನ? ಮತ್ತೆ ಯಾರು ಹೇಳ್ತಾ ಇದ್ದಾರೆ? ಯಾವ ಸಚಿವರು ಯಾರು ಹೇಳಿದ್ದಾರೆ? ಯಾರು ನಂತವ ಯಾರು ನಾನು ನೋಡಿಲ್ಲ. ಅದು ನನ್ನ ಗಮನಕ್ಕೂ ಬಂದಿಲ್ಲ. ಅವ್ರವ್ರ ಸಂಘಟನೆಗಳು ಅವ್ರು ಮಾಡ್ಕೊತಾರೆ, ಅವ್ರವ್ರ ಸಂಘಟನೆ ಅವ್ರು ಮಾಡ್ಕೊತಾರೆ. ನಾವು ಅದ್ರ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕೊಳ್ತೀವಿ? ಅವ್ರವ್ರ ಸಂಘಟನೆ ಅವ್ರು ಮಾಡ್ಕೊತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕು. ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ, ಏನೇನು ಇಲ್ಲ. ನಿಮ್ಮ ಮಾಧ್ಯಮದವ್ರು ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಆ ಥರ ಏನೇನೂ ಇಲ್ಲ. ಈಗ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಅದು ಮಾಡಬೇಕಂತ ಇದೆ. ಅದು ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡ್ ಮಾಡಬೇಕಾಗಿರೋದು. ಏನೋ ನವಂಬರಲ್ಲಿ ಮಾಡ್ತಾರಂತ ಸುದ್ದಿ ಇದೆ. ವಿಸ್ತರಣೆ ಪುನರ್ರಚನೆ ಸರ್, ರೀಶಫಲ್ ಮಾಡ್ತಾರೆ. ಸ್ವಲ್ಪ ಜನಗೆ ಹೊಸ ಮುಖ ತೊಗೊಳ್ಬೇಕಂತ ತೀರ್ಮಾನ ತೊಗೊಳ್ತಾರಂತ ಒಂದು ಸುದ್ದಿ ಇದೆ. ಅದು ಹೈಕಮಾಂಡ್ ಸಹಜ, ಅದು ಎಲ್ಲರಿಗೂ ಆಸೆ ಇರ್ತದೆ. ಎಲ್ಲ 3 ಬಾರಿ ನಿಮಗೆಲ್ಲ ಗೊತ್ತಿದ್ದಂಗೆ 140 ಜನರಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ 3 ಬಾರಿ 4 ಬಾರಿ ಗೆದ್ದವರು MLAಗಳಿದ್ದಾರೆ. ಅವ್ರಿಗೂ ಒಂದು ಆಸೆ ಇರ್ತದೆ, ನಮಗೂ ಒಂದು ಅವಕಾಶ ಸಿಗಬೇಕು, ನಾವು ಒಂದು ಮಂತ್ರಿ ಆಗಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಕಾಂಗ್ರೆಸ್ನಲ್ಲಿ ಒಳಜಗಳ ಆರಂಭವಾಗಿದೆ. ಏನೇನು ನಮ್ಮಲ್ಲಿ ಏನೇನು ಜಗಳ ಇಲ್ಲ. ಜಗಳ ಇರೋದು BJPದಲ್ಲಿ. 3 ಗುಂಪಿಲ್ಲ, ಈಗ 5 ಗುಂಪಾಗಿದೆ ಅಂತ ಕೇಳಿಬಂದೆ ನಾನು. 5 ಗುಂಪಂತೆ. ಯಾವ ಸರ್? ಅದು ತಮಗೆಲ್ಲ ಗೊತ್ತಿದೆ, ಅವ್ರಿಗೆ ಕೇಳಿ BJP ಅವ್ರಿಗೆ. ಅವ್ರು ಡೀಟೇಲಾಗಿ ಹೇಳ್ತಾರೆ ನನಗಿಂತ ಹೆಚ್ಚಾಗಿ ಅವ್ರು ಡೀಟೇಲಾಗಿ ಕೇಳಿದ್ರೆ ಅವ್ರು ಹೇಳ್ತಾರೆ, BJP ಅವ್ರು ಹೇಳ್ತಾರೆ 5 ಗುಂಪಾಗಿದೆ. ಅವರೇ ಮೊದಲೇ ಸರಿಪಡಿಸ್ಕೊಳ್ಳೋಕೆ ಹೇಳಿ. ಎಲ್ಲರಿಗೂ ಸಹಜ, ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ. ಎಲ್ಲರಿಗೂ ಆಸೆ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಎಲ್ಲರಿಗೂ ಆಸೆ ಇರ್ತದೆ. ತಾವು ಮಾಡ್ತೀನಿ ಅಂದ್ರೆ ತಮ್ಗೆ ಆಸೆ ಇರಲ್ವಾ? ತಾವು ಆಗ್ತೀನಿ ಅಂದರೆ ತಮ್ಗೆ ಆಸೆ ಇರಲ್ಲ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಮ್ಮ ಅಭಿಪ್ರಾಯನ ಹೇಳ್ಬೋದು. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ಅವಕಾಶಕ್ಕೆ ತಾವು ಹಾಕಿರಿ ಸರ್. ಈಗ ಎಲ್ಲರಿಗೂ ಆಸೆ ಇರ್ತದೆ. ಮುಖ್ಯಮಂತ್ರಿ ಯಾರಿಗೂ ಆಸೆ ಇರಲ್ವಾ? ಎಲ್ಲರಿಗೂ ಆಸೆ ಇರ್ತದೆ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಹೈಕಮಾಂಡ್ ಏನು ತೀರ್ಮಾನ ಅಂತಂದ್ರೆ ಅದೆಲ್ಲ ನಾವು ಬದ್ಧ. ನಾನು ಏನು ಹೇಳಿಲ್ಲ ಸರ್. ಅದೇ ಕಾರಿಗೆ ನಾನು ಭಾಳಷ್ಟು ನೀವು ನೋಡಿರ್ಬೋದು, ಅಸೆಂಬ್ಲಿ ನಡೆಯುವಾಗ ಸದನದಲ್ಲೇ ನನ್ನ ಮನೆಯ ವಿರೋಧ ಪಕ್ಷದಲ್ಲಿ ಮುಖಂಡರುಗಳಿಗೆ ಕೇಳಿಕೊಂಡೆ, ನನ್ನ ನಾಯಕರಿಗೆ, ಸರ್ ದಯಮಾಡಿ ನಿಮ್ಮದೇ ಕೇಂದ್ರದ ಸರ್ಕಾರ ಇದೆ, ದಯಮಾಡಿ ಗಮನಕ್ಕೆ ತಂದುಬಿಟ್ಟು ಈ ಬಡವ್ರ ಮನೆಗೆ GST ಹಾಕೋದು ಬೇಡ. ಈ ಬಡವ್ರ ಮನೆಗೆ GST 1,30,000 ರೂಪಾಯಿ GST ಹಾಕ್ತಾರೆ. ಬಡವ್ರ ಮನೆಗೆ ಹಾಕೋದು ಬೇಡ ಅಂತ ಮಾಡಿ. ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ ಅವ್ರಿಗೆ, ಬಡವ್ರ ಬಗ್ಗೆ ಕಾಲೇಜ್ ಇಲ್ಲಂಗೆ ಆಯಿತು. RSS ಅವರೇ ಬ್ಯಾನ್ ಮಾಡ್ಬೇಕಂತಾನ? ಮತ್ತೆ ಯಾರು ಹೇಳ್ತಾ ಇದ್ದಾರೆ? ಯಾವ ಸಚಿವರು ಯಾರು ಹೇಳಿದ್ದಾರೆ? ಯಾರು ನಂತವ ಯಾರು ನಾನು ನೋಡಿಲ್ಲ. ಅದು ನನ್ನ ಗಮನಕ್ಕೂ ಬಂದಿಲ್ಲ. ಅದು ಅವ್ರವ್ರ ಸಂಘಟನೆಗಳು ಅವ್ರು ಮಾಡ್ಕೊತಾರೆ, ಅವ್ರವ್ರ ಸಂಘಟನೆ ಅವ್ರು ಮಾಡ್ಕೊತಾರೆ. ನಾವು ಅದ್ರ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕೊಳ್ತೀವಿ? ಅವ್ರವ್ರ ಸಂಘಟನೆ ಅವ್ರು ಮಾಡ್ಕೊತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕು. ಅದೇ ಕಾರಿಗೆ ನಾನು ಭಾಳಷ್ಟು ನೀವು ನೋಡಿರ್ಬೋದು, ಅಸೆಂಬ್ಲಿ ನಡೆಯುವಾಗ ಸದನದಲ್ಲೇ ನನ್ನ ಮನೆಯ ವಿರೋಧ ಪಕ್ಷದಲ್ಲಿ ಮುಖಂಡರುಗಳಿಗೆ ಕೇಳಿಕೊಂಡೆ, ನನ್ನ ನಾಯಕರಿಗೆ, ಸರ್ ದಯಮಾಡಿ ನಿಮ್ಮದೇ ಕೇಂದ್ರದ ಸರ್ಕಾರ ಇದೆ, ದಯಮಾಡಿ ಗಮನಕ್ಕೆ ತಂದುಬಿಟ್ಟು ಈ ಬಡವ್ರ ಮನೆಗೆ GST ಹಾಕೋದು ಬೇಡ. ಈ ಬಡವ್ರ ಮನೆಗೆ GST 1,30,000 ರೂಪಾಯಿ GST ಹಾಕ್ತಾರೆ. ಬಡವ್ರ ಮನೆಗೆ ಹಾಕೋದು ಬೇಡ ಅಂತ ಮಾಡಿ. ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ ಅವ್ರಿಗೆ, ಬಡವ್ರ ಬಗ್ಗೆ ಕಾಲೇಜ್ ಇಲ್ಲಂಗೆ ಆಯಿತು. RSS ಅವರೇ ಬ್ಯಾನ್ ಮಾಡ್ಬೇಕಂತಾನ? ಮತ್ತೆ ಯಾರು ಹೇಳ್ತಾ ಇದ್ದಾರೆ? ಯಾವ ಸಚಿವರು ಯಾರು ಹೇಳಿದ್ದಾರೆ? ಯಾರು ನಂತವ ಯಾರು ನಾನು ನೋಡಿಲ್ಲ. ಅದು ನನ್ನ ಗಮನಕ್ಕೂ ಬಂದಿಲ್ಲ. ಅದು ಅವ್ರವ್ರ ಸಂಘಟನೆಗಳು ಅವ್ರು ಮಾಡ್ಕೊತಾರೆ, ಅವ್ರವ್ರ ಸಂಘಟನೆ ಅವ್ರು ಮಾಡ್ಕೊತಾರೆ. ನಾವು ಅದ್ರ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕೊಳ್ತೀವಿ? ಅವ್ರವ್ರ ಸಂಘಟನೆ ಅವ್ರು ಮಾಡ್ಕೊತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕು.